ಸೊ ಇಂಗ್ಲಿಷ್ ಓದೋದು ಬರೆಯೋದು ಬಹಳ ಸಮಸ್ಯೆ ಇರೋರಿಗೆ ಈ ಕ್ಲಾಸು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಕರೆಕ್ಟಾಗಿ ಈಗ ಆಲ್ರೆಡಿ ನಾವು ಒಂದಷ್ಟು ಕ್ಲಾಸ್ ಮಾಡಿದ್ದೀವಿ. ಸೊ ಇವತ್ತು ಮಾಡೋ ಕ್ಲಾಸ್ ಮಾತ್ರ ಬಹಳ ಮುಖ್ಯ. ನಿಮಗೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವು ಪದಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡೋದೇ ಇವತ್ತಿಂದಾನೆ. ಓಕೆ, ಸೊ ಬೇಸಿಕಲಿ ನಾವು ಫಸ್ಟ್ ಏನು ನಾನು ಮಾಡಿದ್ದೆ, ನಾನು ಲೆಸನ್ 1 ಅಲ್ಲಿ ನಿಮಗೆ ಫೋನಿಕ್ಸ್ ಅಂತ ಹೇಳಿದ್ದೆ. ಅಕ್ಷರಗಳನ್ನ ನಾವು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಹೇಳುವ ರೀತಿ, ಉಚ್ಚಾರಣೆ ಏನು, ನಾವು ABCD ಅಂತಾನೆ ಹೇಳ್ದೇನೆ ಜಸ್ಟ್ ನಾವು ಪ್ರತಿಯೊಂದು ಅಕ್ಷರನು ಉಚ್ಚಾರಣೆ ಚೇಂಜ್ ಮಾಡ್ತಾ ಹೋಗ್ಬೇಕು. ಆ ಆ ಬ ಬ ಕ ಕ ಡ ಡ ಅಂತ ಹೇಳಬೇಕು ಹೊರತು ABCD ಅಂತ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂತಿಲ್ಲ, ಅದು ನಮಗೆ ಸ್ಪೆಲ್ಲಿಂಗ್ ಬರೀಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಬಟ್ ಓದಬೇಕಾದ್ರೆ ಹೀಗೆ ಓದಬೇಕು. ಇದು ಎ ಎ ಫ ಫ ಗ ಗ ಹ ಹ ಇ ಇ ಜ ಜ ಕ ಕ ಹ ಹ ಸೊ ಎಷ್ಟು ಅರ್ಧ ಅಕ್ಷರ ಹೇಳಕ್ಕೆ ನಾವು ಟ್ರೈ ಮಾಡಬೇಕು. ಈಗ ಎನ್ ಅಂತ ಇದ್ರೆ ನ ಅಂತ ಹೇಳ್ಬಾರ್ದು, ಅಂದ್ರೆ ಕನ್ನಡದಲ್ಲಿ ನ ಅಂತ ಹೇಳ್ಬಾರ್ದು, ನಾವು ಇದನ್ನ ನ್ ಅಂತ ಹೇಳ್ಬೇಕು. ಬಿ ಅಕ್ಷರ ಇದ್ರೆ ಇದನ್ನ ಬ ಅಂತ ಹೇಳ್ಬಾರ್ದು, ಬ ಹೇಳಿದ್ರೆ ತಪ್ಪು, ಅರ್ಧ ಹೇಳ್ಬೇಕು ಬ. ಸೊ ಆ ಬ ಡ ಎ ಈ ತರ ಹೇಳಿ ಅಭ್ಯಾಸ ಆಗ್ಬೇಕು. ಓಕೆ, ಸೊ ಇದು ಪ್ರಾಕ್ಟೀಸ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಮಾಡಿದ್ರೆ ಮಾತ್ರ ನೋಡಿ, ಯಾರು ಕರೆಕ್ಟ್ ಆಗಿ 6:55 ಮೇಲೇನೆ ಜಾಯ್ನ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಕೆಲವು ಬೇಗನೆ ಜಾಯ್ನ್ ಆಗ್ತೀರಾ, ಜಾಯ್ನ್ ಆಗ್ತಲ್ಲ ಅಂತ ಹೇಳ್ಬಾರ್ದು. ಲಿಂಕ್ ನಾನು 6:55ಕ್ಕೆ ಹೊಸ ಲಿಂಕ್ ಹಾಕೋದು, 6:55ಕ್ಕೆ ಎಲ್ಲರೂ ಜಾಯ್ನ್ ಆಗಬೇಕು ದಯವಿಟ್ಟು. ಓಕೆ, ಸೊ ಏನ್ ಹೇಳ್ತಾ ಇದ್ದೆ ನಾನು, ಅಕ್ಷರಗಳನ್ನ ನಾವು ಸ್ಪೆಲ್ಲಿಂಗ್ ಹೇಳ್ಬಾರ್ದು. ಇದಕ್ಕೆ ಸ್ಪೆಲ್ಲಿಂಗ್ ಅಂತ ಹೇಳ್ತೀವಿ. ABCD ಅನ್ನೋದು ಸ್ಪೆಲ್ಲಿಂಗ್ ನಮಗೆ ಬೇಕಾಗಿಲ್ಲ, ಉಚ್ಚಾರಣೆ ಬೇಕಾಗಿರೋದು. ಇದು ಹೆಂಗೆ ಹೇಳ್ತೀವಿ ನಾವು, ಓ ನ ಆ, ಪಿ ನ ಪ, ವ ರ ಸ ಚ ಅ, ವ ವ ಸ ಯ ಝ. ಇದು ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಇದು ಆಲ್ರೆಡಿ ನಾನು ಮಾಡಿದ್ದೀನಿ, ಇನ್ನೊಂದ್ಸಲ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ಇದು ಹೇಳಿದ್ದೆ, ಯಾವುದು ಲಾಂಗ್ ವೊವೆಲ್ಸ್ ಮತ್ತೆ ಶಾರ್ಟ್ ವೊವೆಲ್ಸ್ ಹೇಳಿದ್ದೆ. ಓಕೆ, ಸೊ ನಾವು ABCD ನ ಅಲ್ಲ, ಶಾರ್ಟ್ ವೊವೆಲ್ಸ್ ಮತ್ತೆ ಲಾಂಗ್ ವೊವೆಲ್ಸ್ ಹೇಗೆ ನೆನ್ಪಿಟ್ಕೋತೀವಿ. ಲಾಂಗ್ ವೊವೆಲ್ಸ್ ಮತ್ತೆ ಶಾರ್ಟ್ ವೊವೆಲ್ಸ್ ಅಂದ್ರೆ ಏನು? ದೀರ್ಘ ಸ್ವರಗಳು ಮತ್ತೆ ಹ್ರಸ್ವ ಸ್ವರಗಳು. ಕನ್ನಡದಲ್ಲೂ ಸಹ ನಮಗೆ ಅ ಆ ಇ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವುದೇ ಅಕ್ಷರನ ನೀವು ಕನ್ನಡದಲ್ಲಿ ಓದಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ ಕನ್ನಡದಲ್ಲಿರುವ ಅ ಆ ಇ ನೇ ಇಂಗ್ಲಿಷ್ ಅಲ್ಲಿ ಆ ಎ ಇ ಅ. ಕನ್ನಡದಲ್ಲಿ ಅ ಆ ಇ ಈ ಉ, ಇಂಗ್ಲಿಷ್ ಅಲ್ಲಿ ಆ ಎ ಇ ಅ. ಕನ್ನಡದಲ್ಲಿ ಇಲ್ಲದೆ ಇರುವಂತಹ ಮೂರು ಶಬ್ದಗಳು, ಉಚ್ಚಾರಣೆಯ ಸೌಂಡ್ಸ್ ಏನಿದೆ ಅದು ಇಂಗ್ಲಿಷ್ ಅಲ್ಲಿ ಇದೆ. ಒಂದು ಅ ಕನ್ನಡದಲ್ಲಿದೆ, ಬಟ್ ಅನ್ನೋದಿಲ್ಲ, ಮತ್ತೆ ಆ ಇಲ್ಲ. ಆ ಇದು ಮೂರು ಕನ್ನಡದಲ್ಲಿ ಇಲ್ಲ. ಸೊ ಇದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕು. ಸೊ ನಾವು ಇದರ ಉಚ್ಚಾರಣೆನ ಹೇಗೆ ನೆನ್ಪಿಟ್ಕೋತೀವಿ? ಆಪಲ್ ಇದು ಚಿತ್ರಗಳು ನೆನ್ಪಿಟ್ಕೋಬೇಕು. ಆಪಲ್ ಅಂತಿದೆ, ಆಪಲ್ ಫಸ್ಟ್ ಅಕ್ಷರ ಆ ಆಪಲ್. ಎ ಎಲಿಫೆಂಟ್, ಎಲಿಫೆಂಟ್ಗೆ ಇ ಇಂಕ್ ಬಾಟಲ್, ಇ ಐ. ಆರೆಂಜ್, ಓ ಆರೆಂಜ್ಗೆ ಓ ಅಕ್ಷರ ಇದೆ ಬಟ್ ಉಚ್ಚಾರಣೆ ಆ. ಇದು ಅಂಬ್ರೆಲಾ ಅಂದ್ರೆ ಛತ್ರಿ, ಛತ್ರಿಗೆ ಉಚ್ಚಾರಣೆ ಅ ಆದ್ರೆ ಅಕ್ಷರ ಯು. ಸೊ ಇಲ್ಲಿ ನಾವು ಯು ಅಂತ ಹೇಳ್ತೀವಿ. ಈ ಅಕ್ಷರಗಳನ್ನ ಹೇಳೋದು ಹೇಗೆ? ಸ್ಪೆಲ್ಲಿಂಗ್ ಹೇಳೋದಾದ್ರೆ AEIOU, ಬಟ್ ಉಚ್ಚಾರಣೆ ಹೇಳೋದಾದ್ರೆ ಆ ಎ ಇ ಅ. ಯಾಕೆಂದ್ರೆ ಆ ಆಪಲ್, ಎ ಎಲಿಫೆಂಟ್ ಅಂತ ಬರೋದ್ರಿಂದ ನಾವು ಅದನ್ನ ಎ ಏಪಲ್, ಇ ಇಲಿಫೆಂಟ್ ಅಂತ ಹೇಳಕ್ಕಾಗಲ್ಲ. ಸೊ ಆ ಆಪಲ್, ಎ ಎಲಿಫೆಂಟ್, ಇದು ಕರೆಕ್ಟ್ ಆಗಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಸೊ ಅದಕ್ಕೆ ನಾನು ಒಂದಷ್ಟು ಹೇಳಿದ್ದೆ, ನಾನು ಈ ತರ ರ್ಯಾಂಡಮ್ ಆಗಿ ಓದಿನಿ ಅಂತ. ಆ ಎ ಇ ಅ ಈ ತರ ರ್ಯಾಂಡಮ್ ಆಗಿ ಇದನ್ನು ಓದಿ ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಅದರ ಉಚ್ಚಾರಣೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವೇನ್ ಮಾಡಿದ್ವಿ, 2 ಅಕ್ಷರಗಳನ್ನು ಕೂಡಿಸೋದು ನೋಡಿದ್ವಿ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಇದನ್ನ ಪ್ರಾಕ್ಟೀಸ್ ಮಾಡಿಸ್ತೀನಿ, ನಾನೇ ಪ್ರಾಕ್ಟೀಸ್ ಮಾಡಿಸ್ತೀನಿ. ಇದರಲ್ಲಿ ನೋಡಿ, ಇದನ್ನ ಕನ್ನಡದಲ್ಲಿ ನಾನು ಕೊಟ್ಟಿರ್ತೀನಿ,
ಬಟ್ ಇದನ್ನ ಕನ್ನಡದಲ್ಲಿ ನೀವು ತುಂಬಾ ಡಿಪೆಂಡ್ ಆಗಬಾರ್ದು. ಅಂದ್ರೆ ನಾವು ಓದ್ಬೇಕಾದ್ರೆ ಯಾವಾಗಲೂ ಇಂಗ್ಲಿಷಲ್ಲೇ ಓದಕ್ಕೆ ಟ್ರೈ ಮಾಡಬೇಕೇ ಹೊರತು ಜಾಸ್ತಿ ಕನ್ನಡದಲ್ಲಿ ನಾನು ನಿಮಗೆ ಇದ್ರದ್ದು ಇದು ಕೊಟ್ಟಿರ್ತೀನಿ. ಕಳೆದ ಕ್ಲಾಸಲ್ಲಿ ನಾನು ಇಂಗ್ಲಿಷಲ್ಲಿ ನಿಮ್ಗೆ ಹೇಳಿದ್ದೆ, ಬಟ್ ಕನ್ನಡದಲ್ಲೂ ನಿಮಗೆ ಇರುತ್ತಿದ್ದು. ಕನ್ನಡದಲ್ಲಿ ನೋಡಿ BA ಬ್ಯಾ ಕ್ಯಾ ಡ್ಯಾ ಕನ್ನಡದಲ್ಲಿ ನಾನು ಕೊಟ್ಟಿದ್ದೀನಿ ನಿಮಗೆ. ಬಟ್ ಕನ್ನಡನ ತುಂಬಾ ಡಿಪೆಂಡ್ ಆಗಬೇಡಿ. ಕನ್ನಡ ನಮಗೆ ಗೊತ್ತಾಗದೇ ಇದ್ದಾಗ ಒಂದು ಈ ಅಕ್ಷರನ ಇವೆರಡು ಅಕ್ಷರ ಹೆಂಗ್ ಓದೋದು ಅಂತ ಗೊತ್ತಾಗದೇ ಇದ್ದಾಗ ಮಾತ್ರ ಇಲ್ಲಿ ಬಂದು ನೋಡಿ ಇದನ್ನ. ನಾನು ಕನ್ನಡದಲ್ಲೇ ನಿಮಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಅದಷ್ಟು ಸರಿ ಇರೋದಿಲ್ಲ. ಹಾಗಾಗಿ ಇಂಗ್ಲಿಷಲ್ಲೇ ನಾವು ಪ್ರಾಕ್ಟೀಸ್ ಮಾಡೋಣ. ಇಂಗ್ಲಿಷ್ ಅಕ್ಷರ ಕಾಂಬಿನೇಷನ್ ಏನಿದೆ ಇದನ್ನೇ ನಾವು ಪ್ರಾಕ್ಟೀಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕನ್ನಡದಲ್ಲೂ ಮಾಡಿಸ್ತೀನಿ. ಅಂದ್ರೆ ಕನ್ನಡದಲ್ಲಿ ಇರೋದನ್ನ ಕನ್ನಡದಲ್ಲಿ ಇದೆಯಲ್ಲ, ನಿಮಗೆ ತುಂಬಾ ಸಮಸ್ಯೆ ಆದ್ರೆ ಕನ್ನಡ ನೋಡಿಕೊಂಡು ಪಕ್ಕದಲ್ಲಿರೋ ಇಂಗ್ಲಿಷ್ ಅಕ್ಷರಗಳನ್ನ ಕೂಡಿಸಿ ಓದಕ್ಕೆ ಟ್ರೈ ಮಾಡಬೇಕು. ಓಕೆ, ರೈಟ್. ಸೊ ಈಗ ಜಸ್ಟ್ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಅಂದ್ರೆ ಸೌಂಡ್ಸ್, ಇದರ ಸೌಂಡ್ಸ್ ಏನಿದೆ ಅದ್ರ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡೋ ತರ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ನಾವು ರಾಮ್ ಕುಮಾರ್ ಮೈಕ್ ಆನ್ ಮಾಡ್ಕೊಳ್ಳಿ. ರೈಟ್. ಸೊ ಈಗ ಇನ್ ಕಾಂಬಿನೇಷನ್ ಇದು ಫಸ್ಟೇ ನೋಡಿ ಕರೆಕ್ಟ್ ಆಗಿ ನೀವು, ನಾನು ಇದರ ಹಿಂದಿನ ಕ್ಲಾಸಲ್ಲಿ ಮಾಡಿದ್ದೀನಿ, ಇದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಈಗ ನಾನು ಹಿಂದಿನ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ರೈಟ್. ಸೊ ಕಾನ್ಸನೆಂಟ್ ಮತ್ತು ವೊವೆಲ್. ಕಾನ್ಸನೆಂಟ್ ಅಂದ್ರೆ ಏನಂತ ಗೊತ್ತಿರ್ಬೇಕು ನಿಮಗೆ, ವೊವೆಲ್ ಅಂತ ಏನಂತ ಗೊತ್ತಿರಬೇಕು. ಇವೆರಡನ್ನು ಕೂಡಿಸಿದಾಗ ಸೌಂಡ್ಸ್, ಒಂದೊಂದು ಅಕ್ಷರ ಕನ್ನಡದಲ್ಲಿ ಒಂದು ಅಕ್ಷರ ಇರೋದು ಇಂಗ್ಲಿಷಲ್ಲಿ ಎರಡು ಅಕ್ಷರ ಆಗ್ಬೋದು ಅಥವಾ ಒಂದೇ ಅಕ್ಷರ ಆಗ್ಬೋದು. ಇಲ್ಲಿ ಇದನ್ನ ನಾನು 2 ಸಲ ಹೇಳ್ತೀನಿ ಅಥವಾ ನಾನು ಇಷ್ಟು ಸಲ ಹೇಳ್ತೀನಿ, ಅಷ್ಟು ಸಲನೇ ಹೇಳಿ. ಬ್ಯಾ 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 ಹೇಳಿ. ಬ್ಯಾ ಬ್ಯಾ ಬ್ಯಾ. ಕ್ಯಾ ಕ್ಯಾ ಕ್ಯಾ. ಡ್ಯಾ ಡ್ಯಾ ಡ್ಯಾ. ರಾಮ್ ಕುಮಾರ್ ಮ್ಯೂಟ್ ಮಾಡ್ಕೊಳ್ಳಿ. ಏನಕ್ಕೆ ಮೈಕ್ ಆನ್ ಮಾಡ್ಕೊಂಡಿದ್ದೀರಾ? ಎಲ್ರು ಹೇಳ್ಬೇಕು ನೋಡಿ, ನಾನು ಹೇಳೋದನ್ನ ಎಲ್ರು ಹೇಳ್ಬೇಕು. ಶಿಲ್ಪಾ ಅವರು ನನ್ನ ಜೊತೆ ಹೇಳ್ತಾ ಇರ್ತಾರೆ, ಎಲ್ರು ಹೇಳ್ಬೇಕಾಗುತ್ತೆ. ಒಬ್ರದ್ದು ಮೈಕ್ ಆನ್ ಆಗ್ಬೇಕು, ಇಲ್ಲಾಂದ್ರೆ ಫುಲ್ ಡಿಸ್ಟರ್ಬೆನ್ಸ್ ಇರುತ್ತೆ. ಓಕೆ, ನಾವು ಫ್ಯಾ ಫ್ಯಾ ಫ್ಯಾ. ಗ್ಯಾ ಗ್ಯಾ ಗ್ಯಾ. ಹಾ ಹಾ ಹಾ. ಜ ಜ ಜ ಲ ಲ ಲ. ಎರಡೆರಡು ಕಾಂಬಿನೇಷನ್ ಹೇಳ್ತಾ ಹೋಗ್ತೀನಿ. ಮ್ಯಾಮ್ 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 ನ್ಯಾನ್ ನ್ಯಾನ್ ನ್ಯಾ. ಮ್ಯಾಮ್ 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 ನ್ಯಾನ್ ನ್ಯಾನ್ ನ್ಯಾ. ಪಾ 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 ಕ್ವಾ ಕ್ವಾ ಕ್ವಾ. ಪಾ ಪಾ ಪಾ. ಓಕೆ, ನಾನು ಬಾಯಿ ನನ್ನ ಆಕಾರ ಮಾಡೋದೆಲ್ಲ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು. ನೀವು ಟೀಚರು, ನೀವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಿಮ್ಮ ಟೀಚರ್ ಮುಖನೇ ನೋಡ್ಕೊಂಡು ನಿಮ್ಮ ಟೀಚರ್ ಬಾಯಿನೇ ನೋಡ್ತಿದ್ರಲ್ಲ, ಅದೇ ತರ ನೀವು ಇಲ್ಲೂ ಅದೇ ತರ ಈಗ ಚಿಕ್ಕವರಾಗಬೇಕು. ಓಕೆ, ಸೊ ರ ರ ರ ಸ ಸ ಸ. ಕನ್ನಡವನ್ನು ಸ್ಪಷ್ಟವಾಗಿ ಉಚ್ಚಾರಣೆ. ನಾನು ಹೇಳೋದು ರ ರ ರ ಸ ಸ ಸ ಹಿಂಗೆ ಹೇಳ್ಬೇಕು ನೀವು ಶ. ಸ. ಶ ಅಲ್ಲ, ಶ ಅಲ್ಲ. ಶ ಅನ್ನೋದು ನಿಮ್ ಶಿಲ್ಪ, ನಿಮ್ಮ ಹೆಸರು. ಶ ಶ ಯಾರಲ್ಲ ಬ ಶ ಸ. ಸ ಸವಿತಾ, ಸ ಸವಿತಾ. ಸ ಸ ಸ್ಯಾಂಡ್ವಿಚ್, ಸ್ಯಾಂಡ್ವಿಚ್ ಸ. ಓಕೆ, ಸ ಸ ಸ. ಟ ಟ ಟ ವ ವ ವ. ವ ವ ವ ಸ್ಯಾಕ್ ಸ್ಯಾಕ್ ಸ. Yeah, 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 za, za, za. Yeah, 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 za, za, za. Why ye bandaga ya, ya ಅಂತ ಬರುತ್ತೆ. Yeah, 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 za, za, za. Yeah, 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 za, za, za. Okay, so ಈಗ a a a a a a ಅಂತ ಬರ್ತಾ ಇತ್ತಲ್ವಾ, ಯಾಕೆಂದ್ರೆ ಇಲ್ಲಿ ಎ ಇದೆ. ನೆಕ್ಸ್ಟ್ ನೋಡಿ ಇಲ್ಲಿ ಇ ಇದೆ. ಇ ಇರೋದನ್ನ ನಾವೇನ್ ಹೇಳಬೇಕು? ಬೆ 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 ಸೆ ಸೆ ಸೆ. ಇಲ್ಲಿ ಬಿ ತಾನೇ ಇರೋದು. ಬಿ ಬಾ ಬಾ ಬಿ. ಬೇ ಬೇ ಹೇಳ್ಬೇಕು. ಬೇ ಬೆಂಗಳೂರು. ಬೇ. ಬೇ 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 ಸೆ ಸೆ ಸೆ. ಡೆ 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 ಫೆ ಫೆ ಫೆ. ಗೆ 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 ಹೆ ಹೆ ಹೆ. ಜೆ 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 ಕೆ ಕೆ ಕೆ. ಅದು ಹೆಂಗ್ ಬರುತ್ತೆ ಸರ್ ಅಂತ ನಿಮಗೆ ಅನ್ಸ್ಬೋದು. ಈಗ ಕೆ ಅಂತ ಯಾಕೆ ಹೇಳ್ಬೇಕು? ಇದು ಕೆ ಸೌಂಡ್ ಬಂದು ಕ, ಈ ಸೌಂಡ್ ಬಂದು ಎ. ಸೊ ಅವೆರಡನ್ನು ಸೇರಿಸಿದಾಗ
ಮರ್ಜ್ ಆಗೋ ಸೌಂಡ್ ಕ ಎ ಕೆ. ಕೆ. ಸೊ ಇದು ಬ ಎ ಬೆ, ಸ ಎ ಸೈ, ಡ ಎ ಡೈ, ಫ ಎ ಫೆ, ಗ ಎ. ಸೊ ಇದೆಲ್ಲ ನೀವೇ ಮನೇಲಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿರೋದು. ನಾನು ನಿಮಗೆ ಆಸ್ ಎ ಹೋಲ್ ಇವೆರಡು ಅಕ್ಷರ ಕೂಡಿದಾಗ ಏನ್ ಸೌಂಡ್ ಬರುತ್ತೆ ಅದನ್ನ ಹೇಳ್ಕೊಡ್ತೀನಿ. ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಿಂಗೂ ಮಾಡಿ ಹಂಗೂ ಮಾಡಿ. ಓಕೆ, ನಾವು ಕೆ 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 ಲೆ ಲೆ ಲೆ, ಕೆ 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 ಲೆ ಲೆ ಲೆ, ಲೆ 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 ಮೆ ಮೆ ಮೆ, ಲೆ 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 ಮೆ ಮೇ ಅನ್ಸುತ್ತೆ. ಹಾ ಮೆ. ಲೆ ಅಂದ್ಮೇಲೆ ಮೇನೆ ತಾನೆ. ಓಕೆ. ಹಾ, ಸೊ ಇಲ್ಲೆಲ್ಲ ಎ ಎ ಎ ಎ ಎ ಎ ಅಂತ ಸೌಂಡ್ ಬರೋದು. ಹಾಗೆ ಪೆ 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 ಕ್ವೆ ಕ್ವೆ ಕ್ವೆ, ಪೆ ಪೆ ಕ್ವೆ ಪೆ ಪೆ ಕೆ ಕ್ವೆ ಕ್ವೆ,